ಏನೋ ಯೋಚನೆ ಮಾಡ್ತಾ ಇದೀಯಾ? ಅಲ್ಲ ಕಣೋ, ಒಳ್ಳೇದೋ ಕೆಟ್ಟದೋ ಆ ಆಫೀಸಿಂದ ನೀನು ಓಡ್ ಬಂದಿದ್ಯಾ. ಅದು ಅಲ್ಲದೆ ಆ ಮ್ಯಾನೇಜರ್ ನೋಡಿದ್ರೆ ನಿನ್ ಮೇಲೆ ಉರಿತಾ ಇರ್ತಾಳೆ. ಅಲ್ಲ ಕಣೋ, ಅವ್ರು ಇರೋದಕ್ಕೆ ಹೇಳಿದ್ರೆ ನೀನು ಓಡ್ ಬಂದಿದ್ಯಲ್ಲ, ನಾಳೆ ದಿವಸ ಇದೇ ವಿಷಯ ಇಟ್ಕೊಂಡು ನಿನಗೆ ತೊಂದರೆ ಮಾಡ್ಬೋದೇನೋ ಅಂತ ಯೋಚನೆ ಮಾಡ್ತಿದ್ದೀನೋ. ಏಯ್, ಆ ಸೀನಿಯರ್ ಮ್ಯಾನೇಜರ್ ವೆಂಕಟಾಚಲ ಅವರು ನಿನಗೆ ತುಂಬಾ ಬೇಕಾದವ್ರು ಅಂತಿದ್ದೆ ತಾನೆ? ಏಯ್, ಏನು ಈಗ ಹೇಳ್ತಾ ಇದೀಯಾ? ಅವ್ರು ನನ್ನ ತಂದೆ ಸಮಾನ ಕಣೋ. ಅವ್ರು ಇಲ್ಲಿದ್ದಿದ್ರೆ ನನಗೆ ಈ ಸಮಸ್ಯೆನೇ ಬರ್ತಾ ಇರ್ಲಿಲ್ಲ. ಏಯ್, ಇನ್ನೂ ಕಾಲ ಮಿಂಚಿಲ್ಲ ಕಣೋ. ಅವ್ರ ಮನ್ಸು ಮಾಡಿದ್ರೆ ನಿನಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ಬೋದು. ನೋಡೋ, ನಡೆದಿರೋ ವಿಚಾರ ಎಲ್ಲ ಫೋನ್ ಮಾಡ್ಬಿಟ್ಟು ಎಲ್ಲ ಹೇಳ್ಬಿಡು. ಸೀನಿಯರ್ ಮ್ಯಾನೇಜರ್ ಆಗಿರೋದ್ರಿಂದ ಇಂಥ ಸಮಸ್ಯೆಗಳು ಎಷ್ಟೋ ನೋಡಿರ್ತಾರೆ, ತಟ್ಟಂತ ಸೊಲ್ಯೂಷನ್ ಕೊಡ್ತಾರೋ. ಕರೆಕ್ಟ್ ಕಣೋ, ನನ್ಗೆ ಈ ಐಡಿಯಾನೇ ಉಳಿದಿರಲಿಲ್ಲ. ನಾನು ಈಗಲೇ ಫೋನ್ ಮಾಡ್ತೀನಿ. ಮಾಡು. ಹೇಳು ರಂಜಿತ್. ಇನ್ಫ್ಯಾಕ್ಟ್ ನಾನೇ ನಿನಗೆ ಫೋನ್ ಮಾಡಬೇಕು ಅಂದ್ಕೊಂಡಿದ್ದೆ. ನೀನೇ ಮಾಡಿದ್ದು ಒಳ್ಳೇದಾಯಿತು. ಏನು ಹೊಸ ಹೊಸ ಸಮಸ್ಯೆಗಳು ಉದ್ಭವ ಆಗೋ ಥರ ಕಾಣ್ತಾ ಇದೆ. ಏನಪ್ಪ, ನೀನು ಇನ್ನೂ ಆ ಮುರಳಿ ವಿಚಾರನ ಮುಗಿಸ್ಲಿಲ್ವಾ? ಸರ್, ಆ ಮುರಳಿ ದೊಡ್ಡ ಫ್ರಾಡ್ ಅಂತ ಈಗಷ್ಟೇ ಗೊತ್ತಾಯ್ತು ಸರ್. ಅವನಿಂದನೇ ಸರ್ ನನ್ಗೆ ಇಷ್ಟೊಂದು ಪ್ರಾಬ್ಲಮ್ಮು. ನೀವು ನನ್ನ ಜೊತೆಲಿದ್ದಾಗ ನಾನು ಎಷ್ಟು ಸಂತೋಷವಾಗಿದ್ದೆ ಸರ್. ಈಗದು ನೆನೆಸ್ಕೊಂಡ್ರೆ ತುಂಬ ಹೊಟ್ಟೆ ಉರಿಯುತ್ತೆ ಸರ್. ಆ ಮಸಾಲೆ ವಡೆ, ಆ ಟೀ, ಆ ಕಾಲ ತಿರ್ಗಾ ಬರಲ್ಲ ಅಂದ್ಕೊಂಡಾಗ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಸರ್. ನೀವು ಹತ್ರ ಇದ್ದಾಗ ನಿಮ್ಮ ಬೆಲೆ ಏನು ಅಂತ ಗೊತ್ತಾಗ್ಲಿಲ್ಲ ಸರ್. ಆದರೆ ಈಗ ಅರ್ಥ ಆಗ್ತಾ ಇದೆ ಸರ್. ಆ ಮುರಳಿ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನೀವೇ ನನ್ಗೆ ಹೆಲ್ಪ್ ಮಾಡಬೇಕು ಸರ್. ಒಂದ್ಸಲಿ ಈ ಕೇಸಿಂದ ಹೊರಗಡೆ ಬಂದೆ ಅಂತ ಇಟ್ಕೊಳ್ಳಿ, ಆಮೇಲೆ ಈ ಕೆಲಸನೇ ಬೇಡ ಅಂತ ಬಿಟ್ಬಿಡ್ತೀನಿ ಸರ್. ಏನಪ್ಪ ಮಾಡಲಿ ನಾನು ಈಗ? ನಿನ್ನನ್ನು ಹೇಗೆ ಸಮರ್ಥನೆ ಮಾಡಿಕೊಳ್ಳಿ ಹೇಳು? ಭೈರವಿ ನಿನ್ನನ್ನು ಬ್ಯಾಂಕಲ್ಲಿ ವೆಯ್ಟ್ ಮಾಡು ಅಂತ ಹೇಳಿದ್ರೆ ನೀನು ಬ್ಯಾಂಕಿಂದ ಹೊರಗಡೆ ಬಂದ್ಬಿಟ್ಟೆ. ಆಕೆ ನನಗೆ ಫೋನ್ ಮಾಡಿ ಒಂದೇ ರಗಳೆ. ನೋಡು ರಂಜಿತ್, ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿತ್ತು. ಛೇ, ನನ್ಗೆ ಹೊರಗಡೆ ಕೂರಿಸ್ಬಿಟ್ಟು ಪೊಲೀಸ್ಗೆ ಫೋನ್ ಮಾಡಿದ್ರು ಸರ್. ಇದೆಂತ ನ್ಯಾಯ ಸರ್? ಮಾತಾಡ್ತಾ ಇದ್ದಂಗೆ ಪೊಲೀಸವ್ರು ಕರೆಯೋದು ಅಂದ್ರೆ ಏನ್ ಸರ್? ಸರ್, ಈ ಹೆಂಗಸ್ಗೆ ಸ್ವಲ್ಪನೂ ಸೆಂಟಿಮೆಂಟ್ ಅನ್ನೋದೇ ಇಲ್ಲ ಸರ್. ಏನ್ ಮಾಡೋದು ರಂಜಿತ್, ಎಲ್ರೂ ಒಂದೇ ತರ ಇರಲ್ವಲ್ಲ. ನೋಡಪ್ಪ, ಆ ಹೆಂಗ್ಸು ನಿನಗ್ ತೊಂದರೆ ಕೊಡೋದು ಮಾತ್ರ ಅಲ್ಲ, ನನಗ್ ಫೋನ್ ಮಾಡಿ ಸರ್ ನಿಮ್ಮ ಅವಧಿಯಲ್ಲಿ ಆ ಡಾಕ್ಯುಮೆಂಟೇಶನ್ ವಿಚಾರ ಆಗಿರೋದು ಎನ್ಕ್ವೈರಿಗೆ ನೀವು ಬರ್ಬೇಕಾಗುತ್ತೆ ಅಂತ ಫೋನ್ ಮಾಡಿದ್ಲು. ಏನ್ ಸರ್, ನನ್ನಿಂದ ನಿಮಗ್ ತೊಂದ್ರೆನಾ? ನನಗೇನ್ ತೊಂದರೆ ಬಿಡು ರಂಜಿತ್. ಆಫ್ಟರ್ ಆಲ್ ಒಂದು ಅಫಿಷಿಯಲ್ ಸಣ್ಣ ವಿಚಾರ. ಹೆಡ್ ಆಫೀಸ್ನವ್ರು ನನ್ನ ಕರೆದು ಕೇಳಿದ್ರೆ ಉತ್ತರ ಕೊಡ್ತೀನಿ. ಆದ್ರೆ ನಿನ್ನ ವಿಚಾರ ಹಾಗಲ್ಲ, ಪೊಲೀಸ್ನವ್ರವರೆಗೂ ಹೋಗ್ಬಿಟ್ಟಿದೆ. ನೋಡಪ್ಪ, ನೀನ್ ನನಗಿಂತ ಹೆಚ್ಚಿನ ಕಷ್ಟಕ್ಕೆ ಸಿಗಾಕೊಂಡಿದ್ದೀಯಾ. ಹೇಗಾದ್ರೂ ಮಾಡಿ ಅದರಿಂದ ಪಾರಾಗೋದಕ್ಕೆ ನೋಡು. ಸರ್, ಬೆಳಗ್ಗೆಯಿಂದ ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸರ್. ತುಂಬಾ ತಲೆ ಕೆಟ್ಟೋಗಿದೆ ಸರ್. ಅದಕ್ಕೆ ಸರ್ ನಾನು ನಿಮಗೆ ಫೋನ್ ಮಾಡಿದ್ದು. ರಂಜಿತ್, ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋಂಥ ವಿಚಾರ ಏನೂ ಇಲ್ಲ. ನೀನು ಪೊಲೀಸ್ನವ್ರ ಕೈಯಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದಿದ್ದು ಒಳ್ಳೇದೇ ಆಯ್ತು. ಆದ್ರೆ ಎಷ್ಟು ದಿನ ಅಂತ ಹೀಗೆ ತಲೆ ಮರೆಸ್ಕೊಂಡು ತಿರ್ಗಕ್ಕಾಗುತ್ತೆ ಹೇಳು? ಅದಕ್ಕೆ ನನ್ನ ಬೆಸ್ಟ್ ಸಜೆಷನ್ ಅಂದ್ರೆ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗು. ಇಲ್ಲ ನೀನು ಹೀಗೆ ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ರೆ ನೀನೇ ಏನೋ ತಪ್ಪು ಮಾಡಿದೀಯಾ ಅಂತ ಸಿವಿಲ್ ಕೇಸ್ ಹೋಗಿ ಕ್ರಿಮಿನಲ್ ಕೇಸ್ ಆಗ್ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡಕ್ ಹೋಗ್ಬೇಡ. ಅದಕ್ಕೆ ನಾನು ಹೇಳ್ದಾಗೆ ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಆ ಮುರಳಿ ವಿಷಯ ನಿನ್ಗೆ ಏನೇನು ಗೊತ್ತಿದೆಯೋ ಎಲ್ಲ ಹೇಳ್ಬಿಡು. ಮುಂದಿನ ವಿಚಾರನ ಪೊಲೀಸ್ನವರೇ ನೋಡ್ಕೋತಾರೆ. ಸರಿ ಸರ್, ನೀವ್ ಹೇಳ್ದಾಗೆ ಮಾಡ್ತೀನಿ ಸರ್. ಥ್ಯಾಂಕ್ಸ್ ಸರ್. ಬಾಯ್ ಸರ್. ಓಕೆನಪ್ಪ, ಆಯ್ತು. ಲವ್, ಇಲ್ಲಿ ಹತ್ರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗೋದು ಕೇಳ್ತಾ ಇದ್ದಾರೆ ಕಣ. ಇದು ಸಿವಿಲ್ ಕೇಸ್ ಆಗಿರೋದ್ರಿಂದ ದೊಡ್ಡ ಸಮಸ್ಯೆ ಆಗಲ್ಲ ಅಂತ ಹೇಳ್ತಿದ್ರು ಕಣ. ಈಗ ನೀನ್ ಏನ್ ಮಾಡ್ಬೇಕು ಅಂತ ಇದೆಯಾ? ಅದೇ ಕಣ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ತುಂಬಾ ತಲೆನೋವು ಆಗೋಯ್ತು ಕಣ. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯೋ? ನಮ್ಮ ಆನಂದ್ ಇದಾನಲ್ಲ, ಅವನ ಹತ್ರ ಹೋಗಿ ಮಾತಾಡಿದ್ರಾಯ್ತು. ಏನಾದ್ರೂ ಒಂದು ಸೊಲ್ಯೂಷನ್ ಕೊಟ್ಟೆ ಕೊಡ್ತಾನೆ. ರಂಜಿತ್, ಒಂದು ಗುಡ್ ನ್ಯೂಸ್ ಕಣ. ಆ ಮುರಳಿ ಯಾವ ಊರಲ್ಲಿದ್ದಾನೆ ಅಂತ ಕನ್ಫರ್ಮ್ ಆಗೋಯ್ತು. ಏಯ್, ಏನ್ ಹೇಳ್ತಾ ಇದೆಯೋ? ಹೌದು ಕಣ, ಅವ್ರ ಮನೆ ದೇವ್ರ ದೇವಸ್ಥಾನದಲ್ಲಿ ಹೋಗಿ ವಿಚಾರಿಸಿದಕ್ಕೆ ತುಂಬಾ ವಿಷಯ ಗೊತ್ತಾಯ್ತು. ಅವ್ರ ಊರು ಹಾಸ್ತಾನೆ ಅಂತೆ. ಹಾಸನಕ್ಕೆ ಅವಾಗವಾಗ ವರ್ಷಕ್ಕೊಂದ್ 2-3 ಸಲ ಬರ್ತಾ ಇರ್ತಾನಂತೆ. ನಾವೀಗ್ಲೇ ಹಾಸನಕ್ಕೆ ಹೋಗಿ ಹುಡುಕಿದ್ರೆ ಆ ಕಳ್ಳನ್ ಮಗನ ಹಿಡ್ದಾಕ್ಬೋದು ಕಣ. ಏಯ್, ಇನ್ನೇನು ಯೋಚನೆ ಮಾಡ್ತಾ ಇದೀಯಾ? ಅವ್ನು ಎಲ್ಲಿದ್ದಾನಂತ ಗೊತ್ತಾಯ್ತಾನೆ? ಆಗಲ್ಲ ಕಣ. ಈಗ ಸರೆಂಡರ್ ಆಗೋದಾ ಇಲ್ಲ ಮುರಳಿ ನೋಡ್ಕೊಂಡು ಹಾಸನಕ್ಕೆ ಹೋಗೋದಾ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಕಣ. ಅದಕ್ಕೆ ನಾನು ಆನಂದ್ ಹತ್ರ ಮಾತಾಡೋಣ ಅಂತ ಹೇಳಿದ್ದು. ಇರು, ನಾನು ಫೋನ್ ಮಾಡಿ ಬರ್ತೀನಿ. ರಂಜಿತ್, ನೀನೇನು ಯೋಚನೆ ಮಾಡ್ಬೇಡ ಕಣ. ಆನಂದನ್ನ ನಾನು ಒಪ್ಸ್ ಕರ್ಕೊಂಡ್ ಬರ್ತೀನಿ. ಛೇ,
ನನ್ನಿಂದ ಎಷ್ಟೆಲ್ಲ ರಗಳೆ ಆಗೋಯ್ತು ಕಣ. ಏಯ್ ಏನೋ ಹೀಗೆ ಮಾತಾಡ್ತಿದ್ಯಾ? ಅಲ್ಲ ಕಣೋ, ಇಂಥ ಪ್ರಾಬ್ಲಮ್ಗಳು ಎಲ್ರಿಗೂ ಬರುವಂತಹದ್ದೇ ಅಲ್ವೋ. ಸಮಸ್ಯೆನೇ ಇಲ್ದಿರೋ ಜೀವನ ಇದೆಯಾ? ನೀನೇನು ಹೆದರ್ಕೋಬೇಡ ಕಣೋ, ಇವೆಲ್ಲ ಸಾಲ್ವ್ ಆಗೋಗ್ತವೆ. ನಾವೆಲ್ಲ ಸೇರಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಸುಮ್ಮನಿರೋ. ಏಯ್ ಟೆನ್ಷನ್ ತಗೋಬೇಡ್ರೋ, ಆನಂದ್ ಹತ್ರ ಮಾತಾಡ್ದೆ. ಗಾಡಿ ತೆಗಿರಿ. ಬರ ನಡೆಯ. ಪವಿತ್ರ, ಅಪ್ಪ ತುಳಸಿ ಊಟ ಮಾಡಿದ್ಲ? ಇನ್ನೂ ಇಲ್ಲ ಅಪ್ಪ. ಊಟ ಮಾಡು ಅಂತ ಒಂದ್ಸಲ 2 ಸಲ ಕೇಳ್ಬೋದು. ಶಂಕ ಊದಿ ಜಾಗಟೆ ಬರ್ಸಿ ತಾಂಬೂಲ ಕೊಟ್ಟು ಕೇಳಕ್ಕಾಗುತ್ತಾ? ನೀನ್ ಕರ್ದೆ ನಾನ್ ನಂಬೇಕದನ್ನ. ಹೌದು, ನಿಮ್ ಮಗಳ ಮೇಲೆ ಬಂದಿರೋ ಹೊಸ ಪ್ರೀತಿ ಮುಂದೆ ನಾವ್ ಹೇಳೋದೆಲ್ಲ ಸುಳ್ಳು ಅಂತಾನೆ ಅನ್ಸುತ್ತೆ. ಅಂತವ್ರು ನಮ್ಮನ್ನ ಯಾಕೆ ಕೇಳ್ಬೇಕು? ಒಳಗ್ ಹೋಗಿ ನಿಮ್ ಮಗಳನ್ ಕೇಳ್ಕೊಂಡು ಆಮೇಲೆ ಬಂದು ನಾನು ಹೊಡಿರಿ. ಇಂಥ ವ್ಯಂಗ್ಯವಾಗಿ ಮಾತಾಡು ಅಂದ್ರೆ ಮಾತಾಡ್ತೀಯ. ಜನ್ಮದಲ್ಲಿ ಬದಲಾಗಲ್ಲ ನೀನು. ಏಯ್ ರಂಜಿತ್ ಎಲ್ಲಯ್ಯ, ಎಲ್ಲಿ ಬಚ್ಚಿಡ್ತೀಯ ಅವನ್ನ? ಕರೆಯಯ್ಯ. ಯೋ ನಿನ್ನೇನ ಕೇಳ್ತಾ ಇರೋದು ಕಿವಿ ಕೇಳಿಸ್ತಾ ಇಲ್ವಾ? ಅಥವಾ ನಾನು ಮಾತಾಡ್ತಿರೋದು ಅರ್ಥ ಆಗ್ತಾ ಇಲ್ವಾ? ಕರೆಯಯ್ಯ ರಂಜಿತನ್ನ. ಏಯ್ ಎಲ್ಲ ರಂಜಿತ, ಎಲ್ಲಿ ಬಚ್ಚಿಟ್ಟಿದ್ದೀರಾ? ಏಯ್ ಬೊಗಳಲೈ. ಅಲ್ಲ ಸರ್, ರಂಜಿತ್ ಯಾಕೆ ಇಲ್ಲಿಗೆ ಬರ್ತಾನೆ? ಇಲ್ಲಿಗೆ ಬಂದು ಯಾಕೆ ಹುಡುಕ್ತಾ ಇದ್ದೀರಾ ಅವನ್ನ? ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ತಾ ಇದ್ದೀರಾ? ಎಲ್ಲರೂ ಸೇರ್ಕೊಂಡು ಅವನ್ನ ಬಚ್ಚಿಟ್ಟಿದ್ದೀರಾ. ಸರ್ ನಾವ್ ಯಾಕೆ ಸರ್ ಬಚ್ಚಿಡ್ಬೇಕು ಅವನ್ನ? ನೀವು ದಿಢೀರ್ ಅಂತ ಬಂದ ರಂಜಿತ್ ಎಲ್ಲಿ ಅಂತ ಕೇಳಿದ್ರೆ ನಾವೇನ್ ಹೇಳ್ಬೇಕು? ಮೊದಲು ನೀವ್ ಯಾಕೆ ಬಂದಿದ್ದೀರಾ ಅಂತ ಹೇಳಿ. ಓಹೋ, ನಿಮ್ಗೆ ಬಿಡಿಸಿ ಬಿಡಿಸಿ ವಿವರವಾಗಿ ಬೇರೆ ಹೇಳ್ಬೇಕಾ? ಒಂದ್ ಕಳ್ತನದ ಕೇಸ್ ಮೇಲೆ ಅವನ್ನ ಹುಡುಕೊಂಡು ಬಂದಿದ್ದೀನಿ. ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋ ರಂಜಿತ್ ನಿಮಗೆ ಚೆನ್ನಾಗಿ ಗೊತ್ತು ತಾನೆ? ಹಾ ಗೊತ್ತು. ಅವನ್ ಕೆಲಸ ಮಾಡ್ತಿರೋ ಬ್ಯಾಂಕಿಂದ ಡಾಕ್ಯುಮೆಂಟ್ಸ್ ಕದ್ದು ಮಾರಿದಾನೆ. 28 ಲಕ್ಷ ರೂಪಾಯಿ ಲಪ್ಟಾಯಿಸಿದಾನೆ. ಅದಕ್ಕೆ ನಾನು ಅವನನ್ನ ಹುಡುಕೊಂಡು ಬಂದಿರೋದು. ಅದಿರ್ಲಿ ಸರ್, ನೀವು ಹೇಳೋದು ನಿಜಾನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ಆದ್ರೆ ಅದಕ್ಕೂ ನೀವಿಲ್ಲಿ ಬಂದ ರಂಜಿತ್ನ ಹುಡುಕೋದಕ್ಕೂ ಏನ್ ಸರ್ ಸಂಬಂಧ? ಸಂಬಂಧ ಇಲ್ಲದೆ ಪೊಲೀಸ್ನವರು ನಿಮ್ಮ ಮನೆವರೆಗೂ ಬರ್ತಾರೇನಯ್ಯ? ಇಲ್ಲಿ ತುಳಸಿ ಅಂದ್ರೆ ಯಾರು? ಕೇಳ್ತಿದ್ದೀನಿ, ಇವರಿಬ್ಬರಲ್ಲಿ ತುಳಸಿ ಯಾರು ಅಂತ ಹೇಳಿ. ನೋಡಿ ಸರ್, ಇವಳೆ. ಏನಮ್ಮ, ನೀನು ರಂಜಿತನ ಪ್ರೀತಿಸ್ತಾ ಇದೀಯಲ್ವಾ? ಅಯ್ಯೋ, ಈಗ ನಾನು ಏನ್ ಕೇಳದೆ ಅಂತ ನೀನು ಅಳಕ್ ಶುರು ಮಾಡಿದ್ಯಮ್ಮ. ನೀನು ರಂಜಿತನ ಪ್ರೀತಿಸ್ತಿರೋದು ನಿಜ ತಾನೆ? ಹೇಳು, ರಂಜಿತ ಎಲ್ಲಿ? ಹೇಳಮ್ಮ. ಏನ್ ಸರ್ ಇದು? ತಲೆ ಬುಡ ಇಲ್ಲದೆ ಮಾತಾಡ್ತಿದ್ದೀರಲ್ಲ. ಇಲ್ಲಿ ರಂಜಿತು ಇಲ್ಲ, ಯಾರು ಇಲ್ಲ. ದಯವಿಟ್ಟು ನೀವು ಹೊರಡಬಹುದು. ಅಲ್ಲ, ಸಂಬಂಧ ಇಲ್ಲದೆ ಇರೋ ವಿಚಾರ ನಮ್ಮ ಹತ್ರ ಯಾಕೆ ಸರ್ ಬಂದು ಕೇಳ್ತಾ ಇದ್ದೀರಾ ನೀವು? ಏನ್ರಿ, ಪೊಲೀಸರ ಹತ್ರ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ನೋಡಿ ಸ್ವಾಮಿ, ಇವಳು ರಂಜಿತ್ನ ಪ್ರೀತಿಸ್ತಾ ಇದ್ದಾಳೋ ಇಲ್ವೋ ನಮ್ಗಂತೂ ಗೊತ್ತಿಲ್ಲ. ಅವಳಿಗೆ ಗೊತ್ತಿರ್ಬೇಕದು. ನಮ್ದು ತುಂಬಾ ಮರ್ಯಾದಸ್ತ್ರ ಕುಟುಂಬ. ಆ ರಂಜಿತ್ ಇದಾನಲ್ಲ, ಅವನು ಇವಳಿಗೆ ದುಡ್ಡು ಕೊಟ್ಟಿದ್ದಾನೆ. ಯಾಕ್ರಿ ಹಲ್ ಕಡಿತಾ ಇದ್ದೀರಾ? ನಾನು ಅವ್ರ ಹತ್ರ ತಾನೇ ಮಾತಾಡ್ತಾ ಇದ್ದೀನಿ. ನಾವು ನಿಜ ಹೇಳ್ಬಿಟ್ರೆ ನಮ್ದೇನು ತಪ್ಪಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತಲ್ಲ. ನೋಡಿ, ಇವಳು ಓದ್ತಾ ಇದ್ದಾಳಲ್ಲ, ಅದಕ್ಕೆ ಅವನೇ ಹಣ ಕೊಟ್ಟಿದ್ದು. ಅದು ನೀವು ಹೇಳ್ದಾಗೆ ಆ ಪೇಪರ್ ಮಾರಿದ ದುಡ್ಡೇ ಇರಬೇಕು. ಅವನ ಹಣ ಕೊಟ್ಟಾಗ್ಲೇ ಅನ್ಕೊಂಡೆ. ಈಗ ಗೊತ್ತಾಯ್ತಲ್ಲ ಅವನ ಕೈ ಶುದ್ಧ ಇಲ್ಲ ಅಂತ. ನೋಡ್ದೇನಯ್ಯ, ನಿನ್ನ ಮಗಳ ಬಗ್ಗೆ ನಾನೇನೋ ತಲೆ ಬುಡ ಇದೇನು ಗೊತ್ತಿಲ್ಲದೆ ಮಾತಾಡ್ತಿದ್ದೀನಿ ಅಂತ ಹೇಳ್ದೆಯಲ್ಲ. ಈಗ ನೀನು ಹೆಂಡ್ತಿನೇ ಹೇಳ್ತಿದ್ದಾಳಲ್ಲ, ಇದಕ್ಕೇನಯ್ಯ ಹೇಳ್ತೀಯಾ? ಅಲ್ಲ ಕಣಯ್ಯ, ನಿನ್ನ ಮಗಳಿಗೂ ಅವನಿಗೂ ಪ್ರೀತಿ ಇಲ್ಲ ಅಂದಿದ್ರೆ ಇವಳು ಓದೋದಕ್ಕೆ ಅವನೇ ಕೈ ಅಷ್ಟೊಂದು ದುಡ್ಡು ಖರ್ಚು ಮಾಡ್ತಿದ್ದ?
ಅಜ್ಜಿ ಎಲ್ಲಿಗೆ ಅವಳನ್ನ ಕರ್ಕೊಂಡು ಹೋಗ್ತಾ ಇದೀಯಾ? ನಾನು ಇನ್ನೂ ಇಲ್ಲೇ ಇದ್ದೀನಿ. ನನ್ನ ಪ್ರಶ್ನೆಗೆ ಯಾರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ನೋಡಯ್ಯ, ನಿನ್ನ ಹೆಂಡತಿ ಮಗಳು ಅಂತ ಕೂಡ ನೋಡದೆ ಸತ್ಯ ಹೇಳಿದಾಳೆ. ಹಾಗೇನೆ ನೀನು ಸತ್ಯ ಹೇಳ್ಬಿಟ್ರೆ ಎಲ್ರಿಗೂ ಒಳ್ಳೇದು. ಹೇಳು, ಆ ರಂಜಿತಿನ ಎಲ್ಲಿ ಬಚ್ಚಿಟ್ಟಿದ್ಯಾ? ಸರ್, ನಾನು ಸತ್ಯ ಹೇಳ್ತಾ ಇದ್ದೀನಿ. ಆ ರಂಜಿತ್ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ವಾ? ನೋಡಮ್ಮ, ನಿಮ್ಮಪ್ಪ ಅವನ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ನೀನು ಅವನ ಲವರ್ ತಾನೆ, ಗಂಟೆ ಫೋನಲ್ಲಿ ಮಾತಾಡ್ತಾ ಇರ್ತೀರಾ. ಇವತ್ತು ಸೆಲ್ ಫೋನ್ ಕಂಪನಿಗಳು ನಿಮ್ಮಂಥವರಿಂದನೇ ಉದ್ಧಾರ ಆಗಿರೋದು. ಸರ್, ರಂಜಿತ್ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕೆ ನನ್ನ ಮಗಳಿಗೆ ಟಾರ್ಚರ್ ಮಾಡ್ತಾ ಇದ್ದೀರಾ? ನೀನ್ ನಿಜ ಹೇಳಲ್ಲ ಅಂತ ಗೊತ್ತಾಯ್ತು ಬಿಡಯ್ಯ. ನೋಡಮ್ಮ, ಇಷ್ಟು ಜನಗಳಲ್ಲಿ ನೀನೊಬ್ಳೆ ನಿಜ ಹೇಳೋದು. ನನಗೆ ನಿನ್ನ ಬಗ್ಗೆ ನಂಬಿಕೆ ಬಂದಿದೆ. ನೋಡು, ರಂಜಿತ ಎಲ್ಲಿದ್ದಾನೆ ಅಂತ ಗೊತ್ತಾದ್ರೆ ತಕ್ಷಣ ನನಗೆ ತಿಳಿಸು, ಅಥವಾ ಅವನು ಇಲ್ಲಿಗೆ ಬಂದ್ರು ತಿಳಿಸು. ತಿಳಿಸ್ತೀಯ ತಾನೆ? ಸಿಗ್ತೀಯ ಬಿಡಯ್ಯ, ವಿಚಾರಿಸ್ಕೋತೀನಿ. ನೀನು ಅಷ್ಟೇ ಕಣ. ಬನ್ರಯ್ಯ. ಅಲ್ಲ ಪದ್ಮ, ಇನ್ಸ್ಪೆಕ್ಟರ್ ಹತ್ರ ಹೀಗ ಮಾತಾಡೋದು ನೀನು? ಅವಳು ನಿನ್ನ ಮಗಳೇ ಆಗಿದ್ದಿದ್ರೆ ಈ ರೀತಿ ಮಾತಾಡ್ತಾ ಇದ್ಯಾ? ಏನು, ನಾನ್ ಬಾಯ್ ಬಿಡಕ್ ಮೊದ್ಲೇ ಎಲ್ಲ ನೀವೇ ಮಾತಾಡಿ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟಿದ್ದೀರಾ? ಆವಾಗ್ಲೇ ಹೇಳಿದ್ರಲ್ಲ, ಇನ್ ಮುಂದೆ ಇವಳಿಂದ ಯಾವ ಸಮಸ್ಯೆನೂ ಬರೋದಿಲ್ಲ ಅಂತ. ನನ್ ಮೇಲೆ ಕೈ ಮಾಡಿದ್ರಿ ನೋಡಿ ಇವಾಗ ಏನಾಯ್ತು ಅಂತ. ಹೊಡೆದ್ ಬಿಸಿ ಇನ್ನೂ ಆರಿಲ್ಲ, ಅಷ್ಟ್ರಲ್ಲಾಗ್ಲೇ ಪೊಲೀಸವ್ರು ಬಂದ್ಬಿಟ್ರು. ಇವಾಗೇನ್ ಹೇಳ್ತೀರಾ? ಇವಾಗ್ಲಾದ್ರೂ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನ ಯೋಚನೆ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಯಾಕೆ ಪದ್ಮ, ಯಾಕೆ ಈ ರೀತಿ ಮಾತಾಡ್ತಿದೀಯಾ? ಸಮಯ ಸಂದರ್ಭ ಒಂದು ನೋಡೋದಿಲ್ಲ, ಸುಮ್ಮನೆ ಮನಸ್ಸು ನೋಯಿಸ್ತಾ ಇದೆಯಲ್ಲ. ನಾನ್ ಮನಸ್ಸು ನೋಯಿಸ್ತಾ ಇದ್ದೀನಾ? ನೀವಿಬ್ರು ಸೇರಿ ಎಷ್ಟೆಷ್ಟು ನಾಟಕ ಆಡ್ಬಿಟ್ರಿ. ನೀವ್ ಇವಳಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಇವಳು ಎಂತೆಂತ ಮಾತಾಡಿದ್ಲು. ಆಗ ನನ್ ಮನ್ಸಿಗೆ ಎಷ್ಟು ನೋವಾಗಿರ್ಬೇಡ. ಅದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರಾ? ಸರಿ, ಅದನ್ನೆಲ್ಲ ಬಿಟ್ಟಾಕಿ. ಹೆತ್ ಮಗನ್ ಮೇಲೂ ನನ್ ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆಗ ನನ್ ಮನ್ಸು ಎಷ್ಟು ಒದ್ದಾಡಿರ್ಬೇಕು. ಆದ್ರೂ ಪಾಪದ ಫಲನೇ ನಿಮ್ಗೂ ನಿಮ್ ಮಗಳಿಗೂ ವಾಪಸ್ ಹೊಡೆದಿರೋದು. ನಾನು ಪೊಲೀಸರ ಹತ್ರ ನಿಜ ತಾನೇ ಹೇಳ್ದೆ. ಅವನು ಇವಳಿಗೋಸ್ಕರ 1000 ರೂಪಾಯಿ ದುಡ್ಡು ಕೊಟ್ಟಿರೋದು ನಿಜ ತಾನೆ? ನ್ಯಾಯವಾಗಿ ಬೆವರು ಸುರಿಸಿ ಸಂಪಾದನೆ ಮಾಡಿದಿದ್ರೆ ಯಾವನಾದ್ರೂ ಇಷ್ಟ ಹಣನ ತಂದ್ಕೊಡ್ತಾ ಇದ್ನ? ಅಡ್ಡದಾರಿಲೆಲ್ಲೋ ಬಂದಿರ್ಬೇಕು. ಅದಕ್ಕೆ ದೇವ್ರಿಗೆ ಹಣ್ಣು ಕಾಯಿ ಹೊಡೆಯೋ ಹಾಗೆ ಇವಳಿಗೆ ತಂದು ಕೊಟ್ಟಿದ್ದಾನೆ. ನಾಳೆ ಅವನು ಮೋಸ ಮಾಡಿ ಹಣ ಕೊಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಕಾಲೇಜ್ಗೆ ಹೋಗಿ ಕೊಟ್ಟಿರೋ ಹಣನ ವಾಪಸ್ ತಗೋತಾರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅಷ್ಟ್ರೊಳಗೆ ಎಂಥ ಗಮ್ಮತ್ ನಡೆದೋಯ್ತು. ಹೊಸ ಬಟ್ಟೆ ತಗೊಂಡಿದ್ದೇನು, ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೇನು, ಮುಖಕ್ಕೆ ಬಣ್ಣ ಬಳ್ಕೊಂಡಿದ್ದೇನು. ಈಗ ಮತ್ತೆ ಮಾಮೂಲಿ ತರ ಮನೆಯಲ್ಲೇ ಕುತ್ಕೋಬೇಕಾಯ್ತು. ಈ ಮೂತಿಗೆ ಹಾಕ್ಬೇಕಿತ್ತು ಅಷ್ಟೊಂದು ಅಲಂಕಾರ. ಏನೇ ಮುದುಕಿ, ಅವತ್ತೇನಂದೆ? ಏನು ಚಕ್ರ ಸುತ್ತುತ್ತೆ ಚಕ್ರ ಅಂದೆ? ಏನು ನೀವೇನೋ ದೊಡ್ಡ ಧರ್ಮರಾಯನ್ ತರ ನನ್ನ ಮಗಳಿಂದ ಇನ್ಮೇಲೆ ಯಾವ ಸಮಸ್ಯೆನೂ ಬರಲ್ಲ ಅಂತ ಹೇಳಿದ್ರಿ. ಈಗ ಸಮಸ್ಯೆ ಶುರುವಾಯ್ತಲ್ಲ, ಈಗೇನ್ ಹೇಳ್ತೀರಾ? ರಂಜಿತ್, ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ?
ನಾನಿದ್ದೀನಲ್ಲ ನಿನ್ ಸ್ನೇಹಿತ, ಎಲ್ಲ ಬಿಟ್ಟಾಕು. ಊಟ ಮಾಡಿದ್ಯಾ? ಲವ್, ಈಗಿರೋ ಪರಿಸ್ಥಿತಿಲಿ ಅದೇಗೋ. ಏಯ್, ಈಗ ಬೇರೆ ವಿಚಾರ ಮಾತಾಡೋಕೆ ಟೈಮ್ ಇಲ್ಲ ಕಣೋ. ಲೋ ಆನಂದ, ರಂಜಿತ್ನ ಹಳೆ ಮ್ಯಾನೇಜರ್ ಹತ್ರ ಮಾತಾಡ್ಸಾಯ್ತು. ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗು ಅಂತ ಹೇಳಿದ್ರು. ಮುರಳಿ ಬಗ್ಗೆ ಗೊತ್ತಿರೋ ಎಲ್ಲ ವಿಷಯನ ಅವ್ರ ಹತ್ರ ಹೇಳ್ಬಿಡು, ಅವ್ರು ನೋಡ್ಕೋತಾರೆ ಅಂತ ಹೇಳಿದ್ರು. ಲೋ, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಮುರಳಿ ಇರೋದು ಹಾಸನದಲ್ಲಿ ಅಂತ ಗೊತ್ತಾಯ್ತು ಕಣೋ. ಇಂಥ ಪರಿಸ್ಥಿತಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗು ಅಂದ್ರೆ ಏನಾದರೂ ತೊಂದರೆ ಆಗ್ಬೋದು ಅಂತ ಭಯ ಬಿದ್ವಿ ಕಣೋ. ಲೋ, ನೀನೇ ಏನಾದರೂ ದಾರಿ ಹೇಳೋ. ಲೇ, ಈಗ ಸರೆಂಡರ್ ಆದ್ರೆ ಖಂಡಿತ ತೊಂದರೆ ಆಗುತ್ತೆ ಕಣೋ. ಏಯ್, ಏನ್ ಹೇಳ್ತಾ ಇದೆಯೋ? ಹೌದು ಕಣೋ, ರಾಜಶೇಖರ್ ಬಗ್ಗೆ ನಿಮ್ಗಿಂತ ಚೆನ್ನಾಗಿ ನನಗೊತ್ತು. ಇವನನ್ನು ಹೇಗಾದ್ರೂ ಮಾಡಿ ಒಳಗಡೆ ಹಾಕ್ಬೇಕು ಅಂತ ಅವನ್ ಕಾಯ್ತಾ ಇದ್ದಾನೆ. ಇವನ್ ಸಿಕ್ಕರೆ ಸುಮ್ಮನೆ ಬಿಡ್ತಾನ? ಏಯ್, ಅಲ್ಲೇ ಹೋಗಿ ಯಾಕೆ ಸರೆಂಡರ್ ಆಗ್ಬೇಕು? ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆದ್ರೆ ಆಯ್ತು. ಲೇ, ಇದು ನೀವೆಲ್ಲ ಯೋಚನೆ ಮಾಡ್ದಂಗಲ್ಲ. ರಂಜಿತ್ ಎಲ್ಲಿ ಸರೆಂಡರ್ ಆದ್ರೂ ಕೂಡ ರಾಜಶೇಖರ್ ಗೊತ್ತಾಗತ್ತೆ. ಕಂಪ್ಲೇಂಟ್ ಕೊಟ್ಟಿರೋ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡದೆ ಇರಕ್ಕಾಗತ್ತಾ? ರಾಜಶೇಖರ್ ಮಗಳಿಗೆ ಬೇರೆ ಇವನು ಕಳ್ಮದ್ವೆ ಮಾಡಿಸಿದಾನೆ. ಏಯ್, ಅದು ಕಳ್ ಮದ್ವೆ ಅಲ್ಲ ಕಣೋ, ನಾವೇ ಮಾಡಿಸಿದ ಮದ್ವೆ. ನಾವೇ ಆ ರೀತಿ ಮಾತಾಡ್ಬೋದಾ? ಲೇ, ಈಗ ಅದೆಲ್ಲ ಮುಖ್ಯ ಅಲ್ಲ ಕಣೋ. ನಮ್ಮ ದೃಷ್ಟಿನಲ್ಲಿ ಅದು ಸರಿಯಾದ ಮದ್ವೆನೆ, ಆದ್ರೆ ಅವನ ದೃಷ್ಟಿನಲ್ಲಿ ಅದು ಕಳ್ ಮದ್ವೆ. ರಾಜಶೇಖರ್ ಅವರು ಅವ್ರ ಮಗಳ ಬಗ್ಗೆ ಹೇಳಿದ್ರೆ ಯಾವ ಇನ್ಸ್ಪೆಕ್ಟರ್ಗಾದ್ರೂ ಕೋಪ ಬರ್ದೇ ಇರುತ್ತಾ? ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ರಿಗೊಬ್ರನ್ನ ಯಾರು ಬಿಟ್ಕೊಡಲ್ಲಮ್ಮ. ನೀನೇನಾದ್ರೂ ರಾಜಶೇಖರ್ ಕೈಲಿ ಸಿಕ್ಕರೆ ನೀನು ಕೈ ಕಾಲು ಮುರಿಯೋದು ಗ್ಯಾರಂಟಿ. ಕೈ ಕಾಲು ಮುರಿತಾರ? ಇದೊಂದು ಸಾಧಾರಣವಾದ ಸಿವಿಲ್ ಕೇಸ್ ತಾನೆ. ಲೇ, ಇಲ್ಲಿ ನಡೆಯೋ ಕಣ್ಣ ಮುಚ್ಚಾಲೆ ಆಟಗಳೆಲ್ಲ ನಿಂಗೆ ಗೊತ್ತಾಗಲ್ಲ ಕಣೋ. ಏ ರಂಜಿತ್, ಕಳೆದ ಸಲ ನೀನು ತಪ್ಪಿಸ್ಕೊಂಡು ಹೋದೆ ಅನ್ನೋ ಥರ ನಾಟಕ ಮಾಡಿ ನಿನಗೆ ಹೊಡೆದ್ರೋ ಇಲ್ವೋ? ಅದೇ ಥರ ಈ ಸಲನು ಹುಡ್ಕೊಂಡು ಹೋದ್ವಿ. ತಪ್ಪಿಸ್ಕೊಡಕ್ ನೋಡ್ದ, ಆಮೇಲೆ ನಮ್ಮನ್ನು ಕೊಲ್ಲೋಕ್ ನೋಡ್ದ, ಬೇರೆ ದಾರಿ ಕಾಣಿಸ್ದೆ ಹೊಡೆದ್ವಿ ಅಂತಾರೆ. ಪೊಲೀಸವ್ರು ಏನ್ ಬೇಕಾದ್ರೆ ಮಾಡ್ಬಿಡ್ತಾರಮ್ಮ. ಏನ್ರೋ ಇದು? ಎಲ್ಲೋದ್ರೇನು ನಾನು ನೇಟ್ ತಿನ್ಬೇಕಾ? ಒಳ್ಳೆ ಕೆಲಸ ಆಯ್ತಲ್ಲ. ನನ್ನ ನೋಡ್ದೆ ನೀನೇನಾದ್ರು ಸರೆಂಡರ್ ಆಗಿದ್ದಿದ್ರೆ ವಿಷಯ ದೊಡ್ಡದಾಗ್ಬಿಡ್ತಿತ್ತು. ಆಮೇಲೆ ಹೊರಗಡೆ ಬರಕ್ಕಾಗ್ದಿರೋ ಮಟ್ಟಕ್ಕೆ ಬೆಳೆದ್ಬಿಡ್ತಿತ್ತು. ನೋಡ, ಈಗೇನಂತ ಸಮಸ್ಯೆ ಆಗಿಲ್ಲ. ನಾನು ಹೇಳೋದನ್ನು ಎಲ್ಲರೂ ಸರಿಯಾಗಿ ಕೇಳಿ. ಒಳ್ಳೆ ಹಾಸನದಲ್ಲಿದೆ ಅಂತ ಗೊತ್ತಾಯ್ತಲ್ಲ, ಮೊದಲು ಅವನನ್ನು ಹಿಡ್ದಾಕಿ ಸ್ಟೇಷನ್ಗೆ ಎಳ್ಕೊಂಬನ್ನಿ. ವಿಷಯ ಎಲ್ಲ ಹೇಳ್ಬಿಡಿ, ಎಲ್ಲ ಸಮಸ್ಯೆ ಬಗ್ಗೆ ಹರಿದೋಗತ್ತೆ. ಇವನನ್ನು ಕಾಪಾಡೋದಕ್ಕೆ ದಾರಿ ಅಂದರೆ ಇದೊಂದೇನಮ್ಮ.